ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 774ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ವೇಟಿಂಗ್ ಮಿಷನ್ 300 ರೂಪಾಯಿಗೆ ಸಿಗ್ತಾ ಇದೆ. ಮಸಾಜರ್ 1100 ರೂಪಾಯಿಗೆ ಸಿಗ್ತಾ ಇದೆ. ಗೋವೋ ಕಂಪ್ನಿಗೆ ಸಂಬಂಧಪಟ್ಟ ಹೋಮ್ ಥಿಯೇಟರ್ 5500 ರೂಪಾಯಿಗೆ ಸಿಗ್ತಾ ಇದೆ. 120 ವಾಟ್ ಔಟ್ಪುಟ್ ಇರುತ್ತೆ. ಹೆವಿ ಅಂದ್ರೆ ಹೆವಿ ಅಂತಾನೆ ಹೇಳ್ಬೋದು. ಈ ಎಲ್ಲ ಡೀಲ್ಸ್ ಕೂಡ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ತುಂಬಾ ಡೀಲ್ಸ್ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಬಜೆಟ್ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. 1,500 ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ ಸಿಗುತ್ತೆ. ಈ ವಿಡಿಯೋ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ TCL ಇಂದ. TCL ಅವರು ಅಫಿಷಿಯಲ್ ಆಗಿ 4K ರೆಸಲ್ಯೂಷನ್ ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ 5 ಟಿವಿಸ್ ನ ಇವರು ಲಾಂಚ್ ಮಾಡಿದ್ದಾರೆ. 55 ಇಂಚಸ್, 65 ಇಂಚಸ್, 75 ಇಂಚಸ್, 85 ಇಂಚಸ್, 98 ಇಂಚಸ್. ಈ ಒಂದು ಟಿವಿಸ್ ಅಲ್ಲಿ ಮೇನ್ ಸ್ಪೆಷಲ್ ಏನು ಅಂದ್ರೆ ಮಿನಿ LED ಪ್ಯಾನಲ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಐಮ್ಯಾಕ್ಸ್ ಗೆ ಸಂಬಂಧಪಟ್ಟ ಎನ್ಹಾನ್ಸ್ಡ್ ಡಿಸ್ಪ್ಲೇನು ಕೂಡ ಇದರಲ್ಲಿ ನಾವು ಇಂಟಿಗ್ರೇಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನವರೆಗೂ ಲಾಂಚ್ ಆಗಿರೋ 4K ರೆಸಲ್ಯೂಷನ್ ಟಿವಿಸ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟಿವಿ ತುಂಬಾ ಅಡ್ವಾನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಆಂಡ್ರಾಯ್ಡ್ ಟಿವಿಯಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೋ ಆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಈ ಒಂದು ಟಿವಿಯಲ್ಲಿ ಆಡ್ ಮಾಡಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ 75,000 ಇಟ್ಟಿದ್ದಾರೆ. ಅಮೆಝಾನ್ ಅಲ್ಲಿ ಸೇಲ್ಗೂ ಕೂಡ ತಂದಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 55 ಇಂಚಸ್ ಮಾತ್ರ ಇವರು ಸೇಲಿಗೆ ತಂದಿದ್ದಾರೆ. ನಿನ್ನ ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಟಿವಿಸ್ ಕೂಡ ನಾವು ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಟಿವಿ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ. ಫ್ಲಿಪ್ಕಾರ್ಟ್ ಅವರು ಹೋಲ್ಸೇಲ್ ಆಗಿ ಎಲ್ಲರನ್ನೂ ಕೂಡ ಮೋಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮೋಸ ಯಾವ ರೀತಿ ನಡೆದಿದೆ ಅಂದ್ರೆ, ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ನಾವು ಮಾತಾಡಿದ್ವಲ್ಲ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ನಾರ್ಮಲ್ ಆಗಿ 1,30,30,000 ಇರುತ್ತೆ. ನಿನ್ನೆ ಈ ಒಂದು ಮೊಬೈಲ್ 75,000ಕ್ಕೆ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಈ ನ್ಯೂಸ್ ಹೊರಗೆ ಬಂದಿದ್ದು ತುಂಬಾ ಜನ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಎಲ್ಲರದು ಕೂಡ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಣ್ಣ ಗ್ಲಿಚ್ ಇದೆ, ಅದರಿಂದ ಈ ಒಂದು ಪ್ರೈಸ್ ಶೋ ಆಗಿದೆ. ಇದು ಬಂದ್ಬಿಟ್ಟು ಎರರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಯಾರ್ಯಾರೆಲ್ಲ ಈ ಒಂದು ಮೊಬೈಲ್ ನ ಆರ್ಡರ್ ಮಾಡ್ಕೊಂಡಿದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ 2,000 ಎಕ್ಸ್ಟ್ರಾ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಈ ನ್ಯೂಸ್ ತುಂಬಾನೇ ಟ್ರೆಂಡಿಂಗ್ ಆಗಿದೆ. ರೀಸನ್ ಏನು ಅಂದ್ರೆ, ಒಂದ್ಸಲ ಐಫೋನ್ ಅಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಐಫೋನ್ 13 ಮೊಬೈಲ್ ಎಷ್ಟು ಜನ ಆರ್ಡರ್ ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದು ಕೂಡ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಇವರು ಕೂಪನ್ ಆದ್ರೆ ಕೊಟ್ರು. ಇವಾಗ ನೋಡ್ಕೊಂಡ್ರೆ ಈ ಮೊಬೈಲ್ ಆರ್ಡರ್ ಮಾಡಿದಾದ್ಮೇಲೆ ಎಲ್ಲರದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಮೊಬೈಲ್ ಆರ್ಡರ್ ಮಾಡಿ ಇವಾಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ. ಅಮೆಝಾನ್ ಅಲ್ಲಿ ಜನವರಿ 14ನೇ ತಾರೀಕಿಂದ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಇವಾಗ ಐಫೋನ್ ಡೀಲ್ಸ್ ನ ಇವರು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸೇಲ್ ಅಲ್ಲಿ ಐಫೋನ್ 13 49,999ಕ್ಕೆ ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ದಸರಾ ಟೈಮ್ ಅಲ್ಲಿ ನಿಮಗೆ ಈ ಒಂದು ಪ್ರೈಸ್ ಗೆ ಸಿಗ್ತಾ ಇತ್ತು. ಇವಾಗ ನಿಮಗೆ 50,000ಕ್ಕೆ ಐಫೋನ್ 13 ಮೊಬೈಲ್ ಸಿಗ್ತಾ ಇದೆ. ಆ ಪ್ರೈಸ್ ರೇಂಜ್ ಗೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗಿರೋ ಕಾಂಪಿಟೇಷನ್ ಗೆ ಕಂಪೇರ್ ಮಾಡಿದ್ರೆ 50,000ಕ್ಕೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ತಗೋಬಹುದು. ಯಾರಾದ್ರೂ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಸೇಲ್ ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ನ ನೀವೇನಾದ್ರೂ ಕೇಳಿದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಕೊಲಂಬಿಯಾ ಯೂನಿವರ್ಸಿಟಿ, ಈ ಒಂದು ಯೂನಿವರ್ಸಿಟಿಯಲ್ಲಿರೋ ರಿಸರ್ಚರ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಹೊಸ ರಿಸರ್ಚ್ ಮಾಡಿದ್ದಾರೆ. ಈ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಬಾಟಲ್ ನೀರನ್ನ ಕುಡಿತೀವಿ. ಈ ಒಂದು ಬಾಟಲ್ ನೀರನ್ನ ನಾವು ಯಾಕೆ ಕುಡಿತೀವಿ? ತುಂಬಾ ಪ್ಯೂರಿಫೈ ಆಗಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಕ್ಲೀನ್ ಇರುತ್ತೆ, ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ನಾವು ಈ ಒಂದು ಬಾಟಲ್ ನೀರನ್ನ ಕುಡಿತೀವಿ ಅಂತಾನೆ ಹೇಳ್ಬೋದು. ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ರ್ಯಾಂಡಮ್ ಆಗಿ ಒಂದು 100 ಬಾಟಲ್ಸ್ ನ ಇವರು ತಗೊಂಡಿದ್ದಾರೆ. ಆ 100 ಬಾಟಲ್ಸ್ ಕೂಡ ತಗೊಂಡು ನೀರು ಟೆಸ್ಟ್ ಮಾಡಿದ್ದಾರೆ. ನೀರಲ್ಲಿ ಏನೇನೆಲ್ಲ ಪಾರ್ಟಿಕಲ್ಸ್ ಇದೆ ಅಂತೇಳಿ. ಅದರಲ್ಲಿ ನೋಡ್ಕೊಂಡ್ರೆ ಹತ್ತತ್ರ ಒಂದು ಬಾಟ್ಲಿಯಲ್ಲಿ, ಪ್ರತಿಯೊಂದು ಬಾಟ್ಲಿಯಲ್ಲೂ ಕೂಡ 2,40,000 ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವರು ರ್ಯಾಂಡಮ್ ಆಗಿ ಒಂದು 100 ಬಾಟಲ್ಸ್ ನ ತಗೊಂಡಿದ್ದಾರೆ. ಆ 100 ಬಾಟಲ್ಸ್ ಅಲ್ಲೂ ಕೂಡ ವಾಟರ್ ಅಲ್ಲಿ ಹತ್ತತ್ರ 2.5 ಲಕ್ಷ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈಗಾಗಲೇ ನಮಗೆ ಆಕಾಶದಲ್ಲಿ ನಮಗೇನ್ ಗಾಳಿ ಇರುತ್ತಲ್ಲ, ಗಾಳಿಯಲ್ಲೂ ಕೂಡ ಇವಾಗ ಮೈಕ್ರೋ ಪ್ಲಾಸ್ಟಿಕ್ ಇದೆ. ಆ ಒಂದು ಮೈಕ್ರೋ ಪ್ಲಾಸ್ಟಿಕ್ ನಾವು ನೋಡೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಬ್ಲಡ್ ಅಲ್ಲೂ ಕೂಡ ಇವಾಗ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತಾನೆ ಹೇಳ್ಬೋದು. ಆ ಲೆವೆಲ್ ಅಲ್ಲಿ ನಾವು ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಿ. ಹಾಗೆ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ. ನೀವೇನಾದ್ರೂ ಹೊರಗೆ ಹೋಗ್ತಿದ್ದೀರಾ ಅಂದ್ರೆ ಆದಷ್ಟು ಮನೆಯಲ್ಲೇ ಒಂದ್ ಸ್ವಲ್ಪ ನೀರು ತಗೊಂಡು ಹೋಗಿ. ಈ ಬಾಟಲ್ ನೀರ್ನ ಆದಷ್ಟು ಕುಡಿಯೋದನ್ನ ಕಮ್ಮಿ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈದರಾಬಾದ್ ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದ್ದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲಂತೂ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ರೀಸನ್ ಏನು ಅಂದ್ರೆ, ಈ ತರ ನೀವು ಕೂಡ ಮಾಡೇ ಇರ್ತೀರಾ.
ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬಾ ವಿಡಿಯೋಸ್ನ ನೋಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಪ್ರಮೋಟ್ ಮಾಡ್ತಿರ್ತಾರೆ ವಿಡಿಯೋಸ್ ಅಲ್ಲಿ. ಈ ತರ ಒಂದು ಜ್ಯೋತಿಷ್ಯಾಲಯ ಇದೆ, ಇವ್ರ ಹತ್ರ ನೀವೇನಾದ್ರೂ ನಿಮ್ಮ ಪ್ರಾಬ್ಲಮ್ಸ್ ನ ಹೇಳ್ಕೊಂಡಿದ್ದೀರಾ ಅಂದ್ರೆ ಆ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಅದು ಕೂಡ 30 ದಿನದಲ್ಲೇ ಆ ಪ್ರಾಬ್ಲಮ್ಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪ್ರಮೋಟ್ ಮಾಡ್ತಿರ್ತಾರೆ. ಆ ಸ್ವಾಮಿಗೆ ಸಂಬಂಧಪಟ್ಟ ಒಂದು ನಂಬರ್ನು ಕೂಡ ಕೊಡ್ತಿರ್ತಾರೆ. ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ತುಂಬಾ ಜನ ಅವ್ರ ಕಷ್ಟನ ಹೇಳ್ಕೊಂತಾ ಇರ್ತಾರೆ. ರೀಸೆಂಟ್ ಆಗಿ ಇದೇ ಇನ್ಸಿಡೆಂಟ್ ನಡೆದಿದೆ ಹೈದರಾಬಾದ್ ಅಲ್ಲಿ. ಬಬಿತಾ ಅಂತೇಳಿ ಒಂದು ಲೇಡಿ, ಈ ಲೇಡಿ ಪಾಪ ಮದುವೆನೂ ಕೂಡ ಆಗಿದೆ, 3 ವರ್ಷದ ಮಗನೂ ಕೂಡ ಇದ್ದಾನೆ. ಇದೇ ರೀತಿ ಒಂದು ವಿಡಿಯೋ ನೋಡಿದ್ದಾಳೆ, ಯಾವುದೋ ಒಂದು ನಂಬರ್ ಸಿಕ್ಕಿದೆ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅವಳಿಗೆ ಏನೇನೆಲ್ಲ ಕಷ್ಟ ಇದೆಯೋ ಅದೆಲ್ಲನೂ ಕೂಡ ಆ ಸ್ವಾಮಿ ಹತ್ರ ಹೇಳ್ಕೊಂಡಿದ್ದಾಳೆ. ಅವಾಗ ಸ್ವಾಮಿ ಏನ್ ಹೇಳಿದ್ದಾರೆ ಅಂದ್ರೆ, ಇವಾಗ ನೀನೇನ್ ಕಷ್ಟ ಹೇಳಿದ್ಯಲ್ಲಮ್ಮ, ಹಾಗೆ ಬಂದ್ಬಿಟ್ಟು ನಿಮ್ ಗಂಡನೂ ಕೂಡ ತುಂಬಾ ಕಷ್ಟ ಪಡ್ತಿದ್ದಾನೆ, ನಿನ್ನಿಂದಾನೇ ನಿಮ್ ಗಂಡ ತುಂಬಾ ಕಷ್ಟ ಪಡ್ತಿದ್ದಾನೆ, ಪಾಪ ಅವನು ಲೈಫ್ ಅಲ್ಲಿ ತುಂಬಾನೇ ಸಫರ್ ಆಗ್ತಿದ್ದಾನೆ, ನೀನ್ ಇರೋವರೆಗೂ ಅವನು ಕಷ್ಟ ಪಡ್ತಾನೆ ಅಂತ ಹೇಳ್ಬಿಟ್ಟು ಈ ಸ್ವಾಮಿ ಆದ್ರೆ ಹೇಳಿದ್ದಾರೆ. ಪಾಪ ಆ ಹುಡುಗಿ ಅದನ್ನ ಮನ್ಸಿಗೆ ಹಾಕೋಬಿಟ್ಟಿದ್ದಾಳೆ, ಅಯ್ಯೋ ನನ್ನಿಂದಾನೇ ನನ್ನ ಗಂಡ ತುಂಬಾ ಕಷ್ಟ ಪಡ್ತಿದ್ದಾನಲ್ಲ ಅಂತೇಳಿ ಪಾಪ ತುಂಬಾನೇ ಕೊರಗಿದ್ದಾಳೆ. ಹಾಗೆ ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ಗೂ ಕೂಡ ಹೇಳಿದ್ದಾಳೆ. ರೀಸೆಂಟ್ ಆಗಿ ನಾನು ಈ ರೀತಿಯಾಗಿ ಒಂದು ಸ್ವಾಮಿ ಜೊತೆ ಮಾತಾಡಿದ್ದೆ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನನ್ನಿಂದಾನೇ ನಿನಗೆ ಇಷ್ಟೊಂದು ಕಷ್ಟ ಅಂತೆ, ನಾನು ಇಲ್ಲ ಅಂದ್ರೆ ನೀನು ಆರಾಮಾಗಿರ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ದಾಳೆ. ಪಾಪ ಅವ್ರ ಗಂಡನೂ ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾನೆ, ಇದೆಲ್ಲ ಸುಳ್ಳು, ಇದನ್ನೆಲ್ಲ ನೀನು ತಲೆಗೆ ಹಾಕೋದಕ್ಕಾದ್ರೆ ಹೋಗ್ಬೇಡ, ಆರಾಮಾಗಿರು ಅಂತ ಹೇಳ್ಬಿಟ್ಟು ಪಾಪ ಮೋಟಿವೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ಗೆ ಈ ಲೇಡಿ ಏನ್ ಮಾಡ್ಕೊಂಡಿದ್ದಾಳೆ ಗೊತ್ತಾ, ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ, ಇದೆಲ್ಲಾನು ಕೂಡ ಕಂಪ್ಲೀಟ್ಲಿ ಫ್ರಾಡ್ ಅಂತಾನೆ ಹೇಳ್ಬೋದು. 100ಗೆ 99% ಫ್ರಾಡೇ ಇರುತ್ತೆ. ದುಡ್ಡಿಗೋಸ್ಕರನೇ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ಕಷ್ಟ ಬೇರೆಯವ್ರಿಗೆ ಹೇಳ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇದೇನಾಗುತ್ತೆ ಅಂದ್ರೆ ಒಂದ್ ರೀತಿ ಕಾಮಿಡಿ ಆಗ್ಬಿಡುತ್ತೆ. ಇವಾಗ ತುಂಬಾ ಜನ ಅದೇ ರೀತಿ ಮಾಡ್ತಿರ್ತಾರೆ, ಯಾವ್ದೋ ಒಂದು ನಂಬರ್ ಸಿಗುತ್ತೆ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಮಗೆ ಅಂತ ಕಷ್ಟ ಇದೆ, ಇಂಥ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೆಲ್ಲಾನು ಕೂಡ ಫ್ರಾಡ್, ಅವ್ರ ಮಾತು ಕೇಳೋದಕ್ಕಾದ್ರೆ ಹೋಗ್ಬೇಡಿ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆದಷ್ಟು ತಿಳಿಸಿ, ಈ ರೀತಿಯಾಗಿ ಏನಾದ್ರೂ ನಿಮಗೊಂದು ನಂಬರ್ ಸಿಕ್ತು, ಆ ಸ್ವಾಮಿ ಹತ್ರ ಮಾತಾಡಿ, ಈ ಸ್ವಾಮಿ ಹತ್ರ ಮಾತಾಡಿ ಅಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ಮಾತಾಡೋದಕ್ಕಾದ್ರೆ ಹೋಗ್ಬೇಡಿ. ಅನ್ಯಾಯವಾಗಿ ಇವಾಗ ಒಂದು ಜೀವ ಆದ್ರೆ ಹೋಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ 17ನೇ ತಾರೀಕು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ. ನಾರ್ಮಲ್ ಆಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ, ಈ ಒಂದು ಮೊಬೈಲ್ಸ್ ನ ಎಕ್ಸಿನೋಸ್ ಪ್ರೊಸೆಸರ್ ಇಂದನಾದ್ರೂ ಲಾಂಚ್ ಮಾಡ್ತಾರೆ, ಇಲ್ಲಾಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇಂದನಾದ್ರೂ ಲಾಂಚ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇಂದಾನೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಪ್ಲಸ್ ಅಲ್ಲಿ ಸ್ಯಾಮ್ಸಂಗ್ ಎಕ್ಸಿನೋಸ್ 2400 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. S24 ಅಲ್ಟ್ರಾದಲ್ಲಿ ಮಾತ್ರ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಇದೇ ಸ್ಪೆಸಿಫಿಕೇಶನ್ಸ್ ಇಂದಾನೆ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎಕ್ಸಿನೋಸ್ ಪ್ರೊಸೆಸರ್ ಕೂಡ ಚೆನ್ನಾಗಿರುತ್ತೆ, ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಕೂಡ ಚೆನ್ನಾಗಿರುತ್ತೆ. ಎಕ್ಸಿನೋಸ್ ಪ್ರೊಸೆಸರ್ ಅಲ್ಲಿ ಮೈನಸ್ ಏನು ಅಂದ್ರೆ ಮೊಬೈಲ್ ತುಂಬಾ ಹೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು, ಇದೊಂದೇ ಮೈನಸ್, ಇನ್ನೆಲ್ಲಾನು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಮೊಬೈಲ್ಸ್ ಲಾಂಚ್ ಆಗೋವರೆಗೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ ಕಂಪನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಪೋಕೋ X6 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಇವರು 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ಪೋಕೋ X6 ಹಾಗೆ ಬಂದ್ಬಿಟ್ಟು X6 Pro ಅಂತೇಳಿ. 2 ಮೊಬೈಲ್ದು ಕೂಡ ನಿಮಗೆ ಸ್ಪೆಸಿಫಿಕೇಶನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಜಸ್ಟ್ ನಿಮಗೆ ಪ್ರೊಸೆಸರ್ ಮಾತ್ರ ಚೇಂಜ್ ಆಗುತ್ತೆ. ಈ ಮೊಬೈಲ್ಸ್ ಇಂದ ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ MOLED ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ, 12 ಬಿಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಪೋಕೋ X6 ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. X6 Pro ಅಲ್ಲಿ MediaTek Dimensity 8300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ಫ್ಲಾಗ್ಶಿಪ್ ಪ್ರೊಸೆಸರ್. ಸ್ನ್ಯಾಪ್ ಡ್ರ್ಯಾಗನ್ 8+ Gen 1 ಇದೆಲ್ಲ ಅದಕ್ಕೆ ಕಾಂಪಿಟೇಷನ್ ಕೊಡುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಇದೆಲ್ಲ ಆ ಒಂದು ಪ್ರೊಸೆಸರ್ ತರ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್, ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್, ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ, 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ. ತುಂಬಾ ರೀಸನಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೂ ಕೂಡ ಆಗೋದಿಲ್ಲ, ಓಕೆ ಅಂತಾನೆ ಹೇಳ್ಬೋದು ಆ ಒಂದು ಬಜೆಟ್ ಅಲ್ಲಿ. ಇನ್ನ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ ಪೋಕೋ X6 ನಿಮಗೆ 22,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 2,000 ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಈ ಒಂದು ಮೊಬೈಲ್ 20,000ಕ್ಕೆ ಸಿಗುತ್ತೆ. ಇನ್ನ X6 Pro ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 27,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 2,000 ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಈ ಒಂದು ಮೊಬೈಲ್ 25,000ಕ್ಕೆ ಸಿಗುತ್ತೆ. ಈ ಪ್ರೈಸಿಗೆ ಈ ಒಂದು ಮೊಬೈಲ್ಸ್ ನ ತಗೋಬಹುದಾ ಅಂದ್ರೆ ನನಗೆ ಕೇಳಿದ್ರೆ ತಗೊಳ್ಳಿ ಅಂತಾನೆ ಹೇಳ್ತೀನಿ. ತುಂಬಾ ಒಳ್ಳೆ ಪ್ರೈಸಿಗೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಯಾರ್ಯಾರೆಲ್ಲ Redmi Note 13 Pro Plus ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ಅವ್ರು ಬೇಕಂದ್ರೆ ಪೋಕೋ X6 Pro ಈ ಒಂದು ಮೊಬೈಲ್ ನ ತಗೋಬಹುದು. ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ತುಂಬಾನೇ ಚೇಂಜಸ್ ಇರುತ್ತೆ. ಈ 2 ಮೊಬೈಲ್ ಕೂಡ ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಹೈಪರ್ OS ಇಂದ ಆದ್ರೆ ಬರುತ್ತೆ, ಹೊಸ OS ಅಂತಾನೆ ಹೇಳ್ಬೋದು. ಇನ್ನ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ 3 ವರ್ಷ OS ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪೋಕೋ ಮೊಬೈಲ್ಸ್ ತಗೊಳೋದಕ್ಕೆ ಯಾಕೆ ಭಯ ಆಗುತ್ತೆ ಗೊತ್ತಾ? ಮೇಜರ್ ಆಗಿ ನಮಗೆ ಮದರ್ ಬೋರ್ಡ್
ಬೋರ್ಡ್ ಇಶ್ಯೂಸ್ ಆದ್ರೆ ಬರ್ತಾ ಇರುತ್ತೆ. ಒಂದ್ಸಲ ಮದರ್ ಬೋರ್ಡಿಗೆ ಏನಾದರೂ ಆಯ್ತು ಅಂದ್ರೆ ಕಂಪ್ಲೀಟ್ ಮೊಬೈಲ್ ವೇಸ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ತುಂಬಾ ಜನರಿಗೆ ಈ ಒಂದು ಇಶ್ಯೂಸ್ ಬಂದಿದೆ. ನೋಡ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ. ಸ್ಪೆಸಿಫಿಕೇಶನ್ ವೈಸ್ ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ 12 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಈ ತಿಂಗಳಲ್ಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಇವಾಗ ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಕ್ಯಾಮ್ರಾ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ. ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ಅಲ್ಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ ಪೆರಿಸ್ಕೋಪ್ ಲೆನ್ಸ್ ಆದ್ರೆ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನ್ ಗೊತ್ತಾ, 120x ನೀವು ಝೂಮ್ ಮಾಡಬಹುದು. ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ ಝೂಮ್ ಮಾಡ್ತಿರಲ್ಲ, ಸೇಮ್ ಅದೇ ರೀತಿ ಈ ಮೊಬೈಲ್ ಅಲ್ಲೂ ಕೂಡ ನೀವು ಅಪ್ ಟು 120x ವರೆಗೂ ಝೂಮ್ ಮಾಡಬಹುದು. ಇನ್ನ ಲಾಸ್ಲೆಸ್ ಝೂಮ್ ನೋಡ್ಕೊಂಡ್ರೆ 6x ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೀವು 6x ವರೆಗೂ ಝೂಮ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಕಮ್ಮಿ ಆಗೋದಿಲ್ಲ, ಡೀಟೈಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 3x ಆಪ್ಟಿಕಲ್ ಝೂಮ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನನಗನ್ನಿಸ್ತಂಗೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಸೋನಿ IMX890 ಈ ಒಂದು ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾಮ್ರಾ ಮೊಬೈಲ್ಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದು ನಿಮಗೆ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲ, ಬಜೆಟ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ರೋಲೆಕ್ಸ್ ಎಡಿಷನ್ ಇಂದನೂ ಕೂಡ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಸಲ ರಿಯಲ್ಮಿ 12 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಈ ತಿಂಗಳಲ್ಲೇ ನಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.